ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಮ್ಮೂರಿನ ಹಳ್ಳಿ ಮದುವೆ ಯಾವ ಮದುವೆಗೂ ಕಡಿಮೆ ಇಲ್ಲ, ಯಾವ ಪ್ಯಾಲೇಸ್ ಮದುವೆಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಏನಪ್ಪ ಅಂತೀರಾ, ನಾನು ಡೀಟೇಲಾಗಿ ನಿಮಗೆ ತಿಳಿಸ್ತೀನಿ ಬನ್ನಿ. ತುಂಬ ಚೆನ್ನಾಗಿ ನಡೆದಿತ್ತು ಹಳ್ಳಿ ಮದುವೆ, ಆದರೂ ಸಹ ತುಂಬ ಚೆನ್ನಾಗಿ ಎಂಜಾಯ್ ಕೂಡ ಮಾಡಿದ್ವಿ ನಾವಂತೂ ಈ ಮದುವೆಗೆ ಹೋಗಿ. ಇದ್ರದ್ದೊಂದು ಸಣ್ಣ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಖಂಡಿತ ಮರಿಬೇಡಿ. ಹಾಗೆ ವಿಡಿಯೋ ನೋಡಿದವರೆಲ್ಲರೂ ಒಂದು ಲೈಕ್ ಕೊಟ್ಬಿಡಿ. ಖಂಡಿತವಾಗ್ಲೂ ಹುಡುಗ ಹುಡುಗಿಗೆ ಸೇರುತ್ತೆ ನಿಮ್ಮ ಗಿಫ್ಟು ಅಂತ ಹೇಳ್ಬೋದು ಈ ಲೈಕ್ ಮುಖಾಂತರ. ಬನ್ನಿ ನೋಡಿ, ನಮ್ಮೂರಿಂದ ಮುಳುಬಾಗಿಲಿಂದ 15 ಕಿಲೋಮೀಟ್ರ್ ದೂರದಲ್ಲಿ ಈ ಮದುವೆ ಅನ್ನೋದು ನಡೆದಿತ್ತು. ಮಂಡಿಕಲ್ ಅನ್ನೋದೊಂದು ಗ್ರಾಮ. ಹುಡುಗ ಹೆಸರು ಭರತ್ ಎಚ್, ಹುಡುಗಿ ಹೆಸರು ಗಾಯತ್ರಿ ಎಸ್. ಹುಡುಗ ಹುಡುಗಿ ಹೆಸರೇ ಎಲ್ಲ ಕಣ್ರಿ, ಹುಡುಗ ಹುಡುಗಿ ಜೋಡಿ ಸಹ ಅಷ್ಟೇ ಚೆನ್ನಾಗಿದ್ದಾರೆ ಹೆಸರು ಜೊತೆಗೆ. ಬನ್ನಿ ಅವ್ರನ್ನೂ ಸಹ ನೋಡಿರಂತೆ. ನೋಡಿದ್ರಾ ಎಷ್ಟು ಚೆನ್ನಾಗಿದ್ದಾರೆ ಹುಡುಗ ಹುಡುಗಿ ಜೋಡಿ ಅಂತೂ, ಮೇಡ್ ಫಾರ್ ಈಚ್ ಅದರ್ ಅನ್ಬೋದು. ಹಳ್ಳಿಯಲ್ಲಿ ಆದರೂ ಕೂಡ ಮದುವೆಗೆ ತುಂಬ ಚೆನ್ನಾಗಿ ನಡೆದಿತ್ತು. ಮದುವೆ ಅನ್ನೋದು ಯಾವ ಪ್ಯಾಲೇಸ್ ಮದುವೆಗೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು. ಹೆಂಗೆ ಅಂತೀರಾ, ಆ ಚೌಟ್ರಿನಲ್ಲಿ ಮದುವೆಗಳಿಗಂತೂ ಹೋಗ್ಬಿಟ್ರೆ ಯಾವಾಗ ಈಚೆ ಬರೋಣ ಅನಿಸ್ತಾ ಇರತ್ತಪ್ಪ. ಇಲ್ಲಂತೂ ಆರಾಮಾಗಿ ಒಳ್ಳೆ ಪರಿಸರ ವಾತಾವರಣದ ಜೊತೆಗೆ ಆರಾಮಾಗಿ ಕೂತ್ಕೊಂಡು ಹುಡುಗ ಹುಡುಗಿ ನೋಡ್ತಾ, ಊಟ ಮಾಡ್ತಾ, ಬಂದಿರೋ ಜನಗಳ ಹತ್ರ ಮಾತಾಡ್ತಾ ಎಂಜಾಯೇ ಮಾಡಿದ್ರಿ ತುಂಬ ಚೆನ್ನಾಗಿ ಈ ಮದುವೆಯಲ್ಲಂತೂ. ನೋಡಿದ್ರಾ, ಹಳ್ಳಿ ಮದುವೆ ಆದರೂ ಸ್ಟೇಜ್ಗೆ ಏನಾದರೂ ಕಡಿಮೆ ಇದೆಯಾ, ಡೆಕೋರೇಷನ್ಗೆ ಏನಾದರೂ ಕಡಿಮೆ ಇದೆಯಾ? ನೋಡಿ, ನಮ್ಮ ಹಳ್ಳಿಯವರೆಲ್ಲ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಅದೇ ಪ್ಯಾಟ್ಯಾಗಾದರೆ ತೆಗೆಸ್ಕೊತಾರೇನ್ರಿ? ನೋಡಿ, ಹಳ್ಳಿಯಾಗಾದರೂ ಯಾವ ರೀತಿ ತೆಗೆಸ್ಕೊಂಡಿದ್ದಾರೆ ಫೋಟೋಸು. ನಾವು ಫೋಟೋ ಕೂಡ ತಗೊಂಡ್ವಿ. ಅಂದಂಗೆ ಇದು ಮದುವೆ ರಿಸೆಪ್ಷನ್ನು. ಮದುವೆ ಕುಡುಮಲೆ ದೇವಸ್ಥಾನದಲ್ಲಿ ನಡೆದಿತ್ತು. ತುಂಬ ಚೆನ್ನಾಗಿ ಬೆಳಗಿನ ಜಾವದಲ್ಲಿ ಇದು ಮನೆ ಹತ್ರ ಮಾಡಿರೋಂಥ ರಿಸೆಪ್ಷನ್. ಅಷ್ಟು ಚೆನ್ನಾಗಿತ್ತು. ಜೋಡಿ, ಊಟ, ಪರಿಸರ, ವಾತಾವರಣ, ಹಾಗೆ ಬಂದಿರೋವಂಥ ಜನ ನೋಡೋಕ್ಕೆ ತುಂಬಾ ಖುಷಿ ಆಯಿತು. ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ದಂಗೂ ಸಹ ಈ ಮದುವೆ ಅನ್ನೋದು ಒಂದು ಕಾರಣ ಅನ್ನೋದು ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಮಿಂಗಲಾಗಿ ಎಲ್ಲರೂ ಎಷ್ಟು ಖುಷಿಯಿಂದ ಈ ರೀತಿ ಮಾತಾಡೋಕ್ಕಾಗತ್ತಾ? ಅದೇ ಸಿಟಿನಲ್ಲಿ ಮದುವೆ ಆದರೆ, ಚೌಟ್ರಿನಲ್ಲಿ ಮದುವೆ ಆದರೆ ನೋಡಿ ಎಷ್ಟು ಚೆನ್ನಾಗಿ ಆರಾಮಾಗಿ ಕೂತ್ಕೊಂಡು ನ್ಯಾಚುರಲ್ ಗಾಳಿಯಲ್ಲಿ ಆ ಎ ಸಿನಲ್ಲಿ ಬಿದ್ದು ಒದ್ದಾಡಿ ಎದ್ದು ಬಿದ್ದು ಹೋಗಿ ಬರೋ ಹೊತ್ತಿಗೆ ಯಪ್ಪ ಸಾಕಾಗೋಗುತ್ತೆ. ಇಲ್ಲಂತೂ ಆ ತೊಂದರೆನೇ ಇಲ್ಲ. ಆರಾಮಾಗಿ ಕೂತ್ಕೊಂಡು ಎಂಜಾಯು. ನಾವಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮದುವೆ ಅಂತೂ. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಗಾಳಿ, ನ್ಯಾಚುರಲ್ ಬೆಳಕು, ನ್ಯಾಚುರಲ್ ಊಟ. ಇದಕ್ಕಿಂತ ಬೇಕೇನ್ರಿ? ಇನ್ನೇನು ಬೇಕು ನಮ್ಮ ಹಳ್ಳಿ ಮದುವೆ. ಅದಕ್ಕೆ ಹೇಳ್ತಾ ಇರೋದು, ಪ್ಯಾಲೇಸ್ಗಿಂತ ಏನು ಕಮ್ಮಿ ಇಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಜೊತೆಗೆ ಹಾಯ್ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಹಾಯ್ ಕೂಡ ಹೇಳ್ತಾ ಇದ್ದಾರೆ. ಲೈಕ್ ಮಾಡಿ ಅಂತ ಇದ್ದಾರೆ ನೋಡಿ ಅವರು. ಖಂಡಿತ ಲೈಕ್ ಮಾಡಿ ಈ ವಿಡಿಯೋಗಂತೂ. ಮಕ್ಕಳು ಸಹ ಯಾವ ರೀತಿಯಾಗಿ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ. ಲಡ್ಡು ಕೂಡ ತೋರಿಸ್ತಾ ಇದ್ದಾರೆ ನೋಡಿ ಹುಡುಗ ಪಾಪು. ನೋಡಿದ್ರಾ ಊಟ ಎಷ್ಟು ಚೆನ್ನಾಗಿದೆ. ಬಿಟ್ಟೋರುಂಟೆ, ನಾವಂತೂ ಚೆನ್ನಾಗಿ ಬಾರಿಸಿದ್ವಿ ಅಂತ ಹೇಳ್ಬೋದು ಈ ಊಟನ. ನೋಡಿ, ಲಡ್ಡು ಬೇಕಾ ಅಂತ ಇದ್ದಾನೆ ನಮ್ಮ ಹುಡುಗ ಅಲ್ವಾ. ನೋಡಿ, ಮಕ್ಕಳು ಸಹ ಎಷ್ಟು ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾಯಿದ್ದಾರೆ. ತುಂಬ ಎಂಜಾಯ್ ಮಾಡಿಕೊಂಡು ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ನಾವು ಈ ಫೋಟೋ ಕ್ಲಿಪ್ಪಿಂಗ್ ಎಲ್ಲ ತೆಗೆಸ್ಕೊಂಡು ನಾನು ನಮ್ಮ ಮನೆಯವರು ಎಲ್ಲ ಊರಿನ ಕಡೆ ಬಂದ್ವಿ. ಜೊತೆಗೆ ನಮ್ಮ ಸೀನಣ್ಣ ಅವರು ಬಾವನ ಮಗನ ಮದುವೆ ಇದು ಕಣ್ರಿ. ಹಾಗಾಗಿ ಈ ರೀತಿಯಾಗಿ ವಿಜೃಂಭಣೆಯಿಂದ ನಡೆದಿತ್ತು. ಹಾಗೆ ನಮಗೆ ಸಪ್ರೇಟಾಗಿ ಕರೆದು ಅರಿಶಿನ ಕುಂಕುಮ ಸಹ ಕೊಟ್ಟರು ನಮ್ಮ ಸೀನಣ್ಣ ಹೆಂಡತಿಯವರು ಅಂತ ಹೇಳ್ಬೋದು. ಇನ್ನು ಅದಕ್ಕಿಂತ ಬೇರೆದು ಬೇಕೇ?
ಅರ್ಶಿನ ಕುಂಕುಮಕ್ಕಿಂತ ಬೇರೆ ಇನ್ನೇನಿದೆ ನೋಡಿ. ಈ ರೀತಿಯಾಗಿ ನಮ್ಮ ಸೀನಣ್ಣವ್ರ ಹೆಂಡ್ತಿ ಅರ್ಶಿನ ಕುಂಕುಮ, ಹೂವು, ತಾಂಬೂಲ ಹಾಗೆ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಈ ರೀತಿಯಾಗಿ ನಮಗೆ ಸನ್ಮಾನ ರೀತಿಯಲ್ಲಿ ಮಾಡಿದ್ರು. ಇದಾಗಿತ್ತು ಇವತ್ತಿನ ಹಳ್ಳಿ ಮದುವೆ ವಿಡಿಯೋ. ಈ ವಿಡಿಯೋ ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಪೂರ್ತಿಯಾಗಿ ನೋಡಿ. ಹೆಂಗನ್ನಿಸ್ತು ಈ ವಿಡಿಯೋ, ಹೆಂಗನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.